ಸರ್, ಮುಂಬೈ ಅಂಡರ್ವರ್ಲ್ಡ್ ಡಾನ್ ಆಗಿ ಇಡೀ ಸಿಟಿನೇ ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದ ವ್ಯಕ್ತಿ ಇವತ್ತು ಸಾಮಾನ್ಯ ಮನುಷ್ಯನಂತೆ ಮೂಟೆ ಹೊತ್ತು ಜೀವನ ಮಾಡೋಕೆ ಕಾರಣ ಏನು? ಲವರ್ಗೋಸ್ಕರನಾ ಅಥವಾ ತಂದೆ ತಾಯಿ ಅಣ್ಣ ತಮ್ಮಂದ್ರಿಗೋಸ್ಕರನಾ? ಇವರು ಯಾರಿಂದಲೂ ಅಲ್ಲ, ಇವರಿಗಿಂತ ಮಿಗಿಲಾದ ಇನ್ನೊಂದು ಶಕ್ತಿ ಇದೆ. ಅವರೇ ನಮ್ಮ ಗುರುಗಳು. ಅವರು ಓಡೋ ಓಟ ರೈಲಿಗಿಂತ ವೇಗ, ಅವರ ಒಂದು ಬಲಗೈ ಶಕ್ತಿ ಭೀಮನಿಗಿಂತಲೂ ಮಿಗಿಲು. ಅವರ ಒಂದು ಕಣ್ಣಿನ ದೃಷ್ಟಿ ಹಿಪ್ನೋಟಿಸಂಗಿಂತಲೂ ಪವರ್. ಅವರ ಬಲಗಾಲ ಶಕ್ತಿ ಡೈನೋಸರ್ಗಿಂತಲೂ ಭಾರ. ಅಂಡರ್ ವರ್ಲ್ಡ್ ನಲ್ಲಿ ನಾನು ಸಾಕಷ್ಟು ಹೆಸರು ಮಾಡಿದ್ರು, ಇಂತಹ ಒಂದು ವ್ಯಕ್ತಿನ ಮುಗಿಸಿದ್ರೆ ಅಂಡರ್ ವರ್ಲ್ಡ್ ನಲ್ಲಿ ದೊಡ್ಡ ಕಿಂಗ್ ಮೇಕರ್ ಆಗ್ಬೇಕು ಅಂತ ಉತ್ತರ ಕರ್ನಾಟಕದ 20 ಜನ ರೌಡಿ, ಲಾಂಗು, ಮಚ್ಚು ಎಲ್ಲ ಆಯುಧಗಳನ್ನು ಹಿಡಿದುಕೊಂಡು ಅವರನ್ನ ಮುಗಿಸುವುದಕ್ಕೆ ಒಂದು ಸ್ಪಾಟ್ ಫಿಕ್ಸ್ ಮಾಡಿದೆ. ಇವರು ಉತ್ತರ ಕರ್ನಾಟಕದ ಜನ ಗಡಿ ಮನೆ ಪೈಲ್ವಾನ್ರನ್ನ, ಜಿಮ್ ಮಾಸ್ಟರ್ನ, ಕರಾಟೆ ಕಿಂಗ್ಗಳನ್ನ ರಾತ್ರಿ ಹೊಡೆದು ಮೂಟೆ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿದ ಜನ. ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಯಾವುದೇ ಭಾಗದಿಂದ, ಯಾವುದೇ ಸ್ಟೇಟ್ ಇಂದ ಯಾವುದೇ ವ್ಯಕ್ತಿ ಬಂದ್ರು ನನ್ನ ಬಾಡಿ ಮೇಲಿರೋ ಒಂದ್ ಕೂದಲು ಬೆಂಡ್ ಮಾಡೋ ಗಂಡಸು ಇಡೀ ಭೂಮಿ ಮೇಲೆ ಹುಟ್ಟಿಲ್ಲ. ಬನ್ರೋ, ಇವನ್ನ ಸುಟ್ಟಾಕ್ರೋ. ಈ ಜಗ್ಗಿನ ಎದುರಾಕೊಂಡು ಈ ಭೂಮಿ ಮೇಲೆ ಯಾರು ಬದುಕುಳಿದಿಲ್ಲ. ಆ ದೇವರಾದ್ರೂ ಸರಿ, ಅವನಿಗೂ ಇದೇ ಗತಿ. ಪ್ರತಿಯೊಬ್ಬ ಭೂಮಿ ಮೇಲೆ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದ್ ತಪ್ಪು ಮಾಡೇ ಮಾಡ್ತಾನೆ. ಇವತ್ತಿನಿಂದ ನೀವು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತೇನೆ. ನನಗೊಂದು ಜೀವ ಭಿಕ್ಷೆ ಕೊಡಿ.